ಗುರುಗಳೇ, ದುಡಿತಿದ್ದೇವೆ, ದಾರಿದ್ರ್ಯ ದೋಷ, ಏನು ಮಾಡಿದರೂ ನಮಗೆ ಐಶ್ವರ್ಯ ಪ್ರಾಪ್ತಿಯಾಗುತ್ತಿಲ್ಲ, ಏನು ಮಾಡುವುದು ಅನ್ನತಕ್ಕಂಥ ಭಾವಾರ್ಥದಲ್ಲಿರತಕ್ಕಂಥವರಿಗೆ ಒಂದು ಅದ್ಭುತ ಸಂಕಲ್ಪ. ನಮಗೂ ಐಶ್ವರ್ಯ ಪ್ರಾಪ್ತಿ ಆಗ್ಬೇಕು, ನಾವು ಚೆನ್ನಾಗಿರ್ಬೇಕು. ಹೌದು, ದುಡಿದ ಮೇಲೆ ಒಂದಷ್ಟು ಏನೋ ಒಂದು ಸಣ್ಣದಾಗಿ ಒಂದೊಳ್ಳೆ ಬಟ್ಟೆ ತಗೊಂಡ್ರಿ, ಒಂದೊಳ್ಳೆ ವಾಚ್ ತಗೊಂಡ್ರಿ, ನಿಮ್ಗದು ಐಶ್ವರ್ಯವೇ. ಏನು ಮಾಡಿದ್ರು ಒಂದು ವಾಚ್ ತಗೊಳಕ್ಕಾಗಿಲ್ಲ, ಒಂದು ಜೊತೆ ಚಪ್ಪಲಿ ತಗೊಳಕ್ಕಾಗಿಲ್ಲ, ಒಂದು ಹಬ್ಬಕ್ಕೆ ಒಂದು ಜೊತೆ ಬಟ್ಟೆ ತಗೊಳಕ್ಕಾಗಿಲ್ಲ, ಏನು ಬದುಕೋ. ನಮ್ಮ ಆಗಮಶಾಸ್ತ್ರದಲ್ಲಿ ಬಹು ವಿಶೇಷವಾದಂಥ ಪರಿಷ್ಕಾರ ಉಂಟು. ಪದ್ಮ ಸಂಹಿತೆಯಲ್ಲಿ ಬಹು ವಿಶೇಷವಾಗಿ ಹೇಳ್ತಾರೆ, ಅಮ್ಮನವರಿಗೆ, ಲಕ್ಷ್ಮೀದೇವಿಗೆ ಅರಸಿನ ಬಣ್ಣದ ಹೂವಿನಿಂದ ಸೇವೆ ಮಾಡಿದರೆ ಐಶ್ವರ್ಯ ಪ್ರಾಪ್ತಿ ಅನ್ನತಕ್ಕಂಥದ್ದು. ಒಂದು ಪುಟ್ಟದಾಗಿ ಲಕ್ಷ್ಮೀ ದಿಗ್ಬಂಧವನ್ನ ಕೆಂಪು ಅಕ್ಷತೆ ಮಾಡ್ಕೊಳ್ಳಿ, ಒಂದು ಬಟ್ಲಲ್ಲಿ ಇಟ್ಟುಬಿಡಿ. ಒಂದು ಪುಟ್ಟ ಲಕ್ಷ್ಮೀ ವಿಗ್ರಹ, ಇಷ್ಟು ಅಂಗುಷ್ಟ ಗಾತ್ರದ ಮೇಲೆ ವಿಗ್ರಹಗಳು ಇಡಬಾರ್ದು, ಮನೇಲಿ ನೆನ್ಪಿಟ್ಕೊಳ್ಳಿ. ಇಷ್ಟು ಪುಟ್ಟ ವಿಗ್ರಹದ್ದು ಲಕ್ಷ್ಮಿ ಅಂತ ತಗೊಬನ್ನಿ, ಅದನ್ನು ಕೂಡ ಒಂದು ಬಟ್ಲಲ್ಲಿ ಇಡಬೇಕು. ವಿಗ್ರಹಗಳನ್ನ ಕೆಳಗಡೆ ಇಡಬಾರ್ದು. ಒಂದು ಪೀಠಾಲಂಕಾರ, ಒಂದು ವಸ್ತ್ರವನ್ನ, ಕೆಂಪು ವಸ್ತ್ರ ಇಲ್ಲ ಹಳದಿ ವಸ್ತ್ರ ಮಾಡಿ ಅದರ ಮೇಲೆ ಒಂದು ಪುಟ್ಟು ಬಟ್ಟಲೋ ಒಂದು ಚಿಕ್ಕ ತಟ್ಟೆ ಆಯ್ತು ಅಂದ್ರೆ ಪಂಚಲೋಹ ಇಲ್ಲ ಬೆಳ್ಳಿದಾದ್ರೆ ಇನ್ನೂ ಸರ್ವಶ್ರೇಷ್ಠ, ಅದರಲ್ಲಿಟ್ಟು ಅಲ್ಲೂ ಕೂಡ ಒಂಚೂರು ಅಕ್ಷತೆ ಇಟ್ಟು, ಕಂಪಲ್ಸರಿ ಒಂಚೂರು ತುಳಸಿಯನ್ನ ತಗೊಬಂದು, ಶುದ್ಧವಾದ ತುಳಸಿಯನ್ನ ತೊಳೆದು ತಗೊಬಂದು, ಅರಸಿನದ ಹೂವು, ಅರಸಿನದ ಹೂವು ಅಂದ್ರೆ ನಮ್ಮ ಸೇವಂತಿಯೇ, ತಗೊಬನ್ನಿ, ಬಿಡಿಸ್ಕೊಳ್ಳಿ ಅಚ್ಚುಕಟ್ಟಾಗಿ. ಆ ಲಕ್ಷ್ಮೀ ದಿಗ್ಬಂಧದ ಪಕ್ಕದಲ್ಲಿ ಲಕ್ಷ್ಮಿಯನ್ನಿಟ್ಟು ಲಕ್ಷ್ಮೀ ಸಹಸ್ರನಾಮ ಇಲ್ಲವೇ ವಿಷ್ಣು ಸಹಸ್ರನಾಮ ಕೇಳುತ್ತಲಾದರೂ ಆ ದೇವತಾರ್ಚನ ಪುಷ್ಪಾರ್ಚನ ಮಾಡುತ್ತಾ ಬನ್ನಿ. ಒಂದು ಶುಕ್ರವಾರದಿಂದ ಆರಂಭ ಮಾಡಿ, ಇಲ್ಲ ಈ ತರದ ಸಪ್ತಮಿ, ಲಕ್ಷ್ಮೀ ಸಪ್ತಮಿ, ಶನಿ ಸಪ್ತಮಿ, ದೇವಿ ಸಪ್ತಮಿ ಅಂತ ಹೇಳ್ತವೆ, ಇಂಥ ದಿನದಿಂದ ಆರಂಭ ಮಾಡಿ 7 ಸಪ್ತಮಿಗಳಂದು ತಪ್ಪದೆ, ಅಂದ್ರೆ ನಿತ್ಯ ಕಂಟಿನ್ಯೂ ಇರಬೇಕು. ಸೆಂಟ್ರಲ್ ಒಂದು ಬ್ರೇಕ್ ಬರುತ್ತೆ ಎಲ್ಲೋ ಪ್ರಾಕೃತಿಕ ಆಗಿ, ಮನೆಯವ್ರು ಯಾರಾದ್ರೂ ಮಾಡ್ಕೊಂಡ್ರು ಸರಿ. ಅಲ್ಲೊಂದು ಪುಟ್ಟದಾಗಿ ತುಪ್ಪದ ನೈವೇದ್ಯ ಇಡಬೇಕು. ಒಂದಿಷ್ಟು ಅನ್ನ, ಅದಕ್ಕಿಷ್ಟೇ 1 ಸ್ಪೂನ್ ಆದ್ರೂ ಶುದ್ಧ ಹಸುವಿನ ತುಪ್ಪ ಇಟ್ಟಾರೆ. ಡೈಲಿ ಇದನ್ನ 7 ಸಪ್ತಮಿಗಳಂದು ಮಾಡ್ಕೊಳ್ಳಿ. ರೆಗ್ಯುಲರ್ ಕಂಟಿನ್ಯೂಸ್, ಒಂದು ಶುಕ್ರವಾರದಿಂದ ಶುರು ಆಯ್ತು ಅಂತ ಹೇಳಿದ್ರೆ 7 ಸಪ್ತಮಿಗಳವರೆಗೂ, ಅಂದ್ರೆ ತಿಂಗಳಿಗೆ 2 ಸಪ್ತಮಿ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಅಲ್ಲಿಗೆ 3 ತಿಂಗಳು ಪ್ಲಸ್ ಇನ್ನೊಂದು ಸಪ್ತಮಿ, ಅಂದ್ರೆ ಹೆಚ್ಚು ಕಡಿಮೆ 105ರಿಂದ 108 ದಿನ ಬರುತ್ತೆ. ತಪ್ಪಬಾರದು. ನಿತ್ಯ ಆ ದೇವಿ ಆರಾಧನೆ ಮಾಡುತ್ತಾ ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ ಕೇಳುತ್ತಾ ಮಾಡ್ತಕ್ಕಂಥದ್ದು ಮಾಡಿ, ಖಂಡಿತ ಐಶ್ವರ್ಯ ಪ್ರಾಪ್ತಿ, ಮಹಾ ಐಶ್ವರ್ಯ ಪ್ರಾಪ್ತಿ ಅನ್ನತಕ್ಕಂಥದ್ದನ್ನ ಪದ್ಮ ಸಂಹಿತೆ ಬಹು ವಿಶೇಷವಾಗಿ ಹೇಳುತ್ತೆ.